ಮೈಸೂರಲ್ಲಿ ನರೇಂದ್ರ ಮೋದಿಯವರು ನೀವು ಮೈಸೂರು ಸಭೆಗೆ ಬರಲೇಬೇಕು. ನಾನು ಅವರಿಗೆ ಹೇಳಿದೆ, ನನ್ನ ವಯಸ್ಸು 91, 2 ಕಾಲುಗಳು ಮಂಡಿ ನೋವಿನಿಂದ ನಡೆಯಲಿಕ್ಕಾಗಲ್ಲ, ಅದರಿಂದ ನಾನು ಬರಲಿಕ್ಕಾಗೋದಿಲ್ಲ ಅಂತ ಹೇಳಿ ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೇಳಿದಾಗ ಅವರು ನೀವು ಬಂದು ಹಾಗೇ ಕೂತ್ಕೊಳ್ಳಿ, ಮಾತಾಡಕ್ಕಾದ್ರೆ 2 ನಿಮಿಷ ಮಾತಾಡಿ, ನೀವು ಸಭೆಗೆ ಬರಲೇಬೇಕು ಆ ಮಾತನ್ನ ಹೇಳಿದಾಗ ನಾನು ಸಭೆಗೆ ಹೋದೆ. ನನ್ನ ಪಕ್ಕದಲ್ಲೇ ನರೇಂದ್ರ ಮೋದಿಯವರು ಕೂತಿದ್ರು. ಈ ಸಭೆ ಈ ದೇಶದ ಮುಂದಿನ ಭವಿಷ್ಯವನ್ನ ತೀರ್ಮಾನ ಮಾಡುವವರು ತಾಯಂದಿರು, ಯುವಕರು, ಈ ಮಾಧ್ಯಮದ ಸ್ನೇಹಿತರು ಈ ಸಭೆಯಲ್ಲಿದ್ದೀರಿ. ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಸಮಸ್ಯೆ 2024ರ ಈ ರಾಷ್ಟ್ರದ ಚುನಾವಣೆ ಇಡೀ ವಿಶ್ವ, ಇಡೀ ಪ್ರಪಂಚ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ. 2 ಬಣಗಳು, ಒಂದು NDA, ಇನ್ನೊಂದು INDIA. NDA ಮುಖ್ಯಸ್ಥರು ನರೇಂದ್ರ ಮೋದಿ ಅವರು, INDA ಮುಖ್ಯಸ್ಥರು ಯಾರು? ಮಮತಾ ಬ್ಯಾನರ್ಜಿನ, ಸ್ಟಾಲಿನ್, ಖರ್ಗೆನ, ಯಾರು? ಈ ಸಭೆ ತೀರ್ಮಾನ ಮಾಡಬೇಕು, ಯಾರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಇಡೀ ವಿಶ್ವ DK ಶಿವಕುಮಾರ್ ಅವರು ಪ್ರಧಾನಮಂತ್ರಿ ಆಗ್ತಾರ? ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ತಾರ? ಖರ್ಗೆ ಅವರ ಹೆಸರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಮಮತಾ ಬ್ಯಾನರ್ಜಿ ಅವರು ಹೇಳಿದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು ಹೇಳ್ತಾರೆ, ಖರ್ಗೆ ಅಲ್ಲ, ಅವರು ಹೇಳಲು ರಾಜೀವ್ ಗಾಂಧಿಯವರು ಈ ರಾಜ್ಯದ ಪ್ರಧಾನಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ ಆಗೋದಾದ್ರೆ ಅವರ ಅಜ್ಜ ಪಂಡಿತ್ ಜವಾಹರ್ಲಾಲ್ ನೆಹರೂರವರು 15 ವರ್ಷ ಉತ್ತರ ಪ್ರದೇಶದಿಂದ ಗೆದ್ದು ಈ ದೇಶವನ್ನು ಆಳಿದರು. ಅವರ ಅಜ್ಜಿ, ದಯಮಾಡಿ ಯಾರು ಬೇಸರ ಮಾಡ್ಕೋಬಾರ್ದು, ಅವರ ಅಜ್ಜಿ ಇವತ್ತು 17 ವರ್ಷ ಇಂದಿರಾ ಗಾಂಧಿ ಈ ದೇಶವನ್ನು ಆಳಿದರು. ಅದಾದ ಮೇಲೆ ಈ ದೇಶವನ್ನ ರಾಜೀವ್ ಗಾಂಧಿಯವರು 6 ವರ್ಷ ಆಳಿದರು. 15, 17, 32, 6 ರಾಜೀವ್ ಗಾಂಧಿ 38 ವರ್ಷ ಈ ದೇಶವನ್ನ ಆಳಿದಂತ ಕಾಂಗ್ರೆಸ್ ಇವತ್ತು ಯಾವ ಸ್ಥಿತಿಗೆ ಬಂದಿದೆ? ಕೇವಲ 3 ರಾಜ್ಯದಲ್ಲಿ
ಮೂರು ರಾಜ್ಯದಲ್ಲಿ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ ಮೂರು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಇದೆ. ಸೋನಿಯಾ ಗಾಂಧಿಯವರು ರಾಜಸ್ಥಾನದಲ್ಲಿ ಹೋಗಿ ರಾಜ್ಯಸಭೆಗೆ ಅಲ್ಲಿ ಆಯ್ಕೆ ಆಗ್ತಾರೆ. ಯಾವ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಆಳಿದ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಇವತ್ತು ಈ ಸ್ಥಿತಿಗೆ ಬಂದಿದೆ. ಕರ್ನಾಟಕದಲ್ಲಿ ಗ್ಯಾರಂಟಿ, ಈ ಗ್ಯಾರಂಟಿ 5 ಗ್ಯಾರಂಟಿ, ಈ ಗ್ಯಾರಂಟಿಗಳು ಕುಮಾರಸ್ವಾಮಿ 10 ತಿಂಗಳು ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ, ಈ ರಾಜ್ಯದ ಎಲ್ಲ ನದಿಗಳ ನೀರನ್ನು ಒಟ್ಟುಗೂಡಿಸಿ ನಮ್ಮ ರೈತರ ಕುಡಿಯುವ ನೀರಿಗೆ, ಹೊಲಕ್ಕೆ ನೀರನ್ನು ಹರಿಸುವ ಪ್ರತಿಜ್ಞೆಯನ್ನು ಮಾಡಿ ಏನು 10 ತಿಂಗಳು ಹೋರಾಟ ಮಾಡಿದ್ರು. ರಾತ್ರಿ 1 ಗಂಟೆಗೆ, 2 ಗಂಟೆಗೆ, 3 ಜನ, 16,000 ಜನ, 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿನೂ ಇಲ್ಲ, ಯಾವ ಕುಮಾರಸ್ವಾಮಿ ಹೇಳಿ ಕಾಂಗ್ರೆಸ್. ಇವತ್ತು 3 ರಾಜ್ಯದಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ 18 ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಡೆಸ್ತಾ ಇದೆ. 18 ರಾಜ್ಯಗಳಲ್ಲಿ ಮೋದಿಯವರು ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲಿ ಮೋದಿಯವರನ್ನ ಇವತ್ತು ರಷ್ಯಾ ಇರಬಹುದು, ಚೈನಾ ಇರಬಹುದು, ಅಮೆರಿಕ ಇರಬಹುದು, ಹೇಳಿ ಇದು ದೇವರ ಸಭೆ, ಹೇಳಿ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಮೋದಿಯವರನ್ನು ಬಿಟ್ಟು INDAನಲ್ಲಿ ಯಾರು ಇದ್ದಾರೆ ಅನ್ನೋದನ್ನ ಹೇಳಿ ಈ ಸಭೆಯಲ್ಲಿ. ನೀವು ಇವತ್ತು ಈ ಸಭೆಯಲ್ಲಿ ಸೇರಿರ್ತಕ್ಕಂಥ ಪುಣ್ಯಾತ್ಮರು ಇವತ್ತು ತೀರ್ಮಾನ ಮಾಡಬೇಕು. ಡಾಕ್ಟರ್ ಮಂಜುನಾಥ್ ಇವತ್ತು ಯಾವ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಊರಿನ ಮಹಾನುಭಾವ DK ಶಿವಕುಮಾರ್, ಅಲ್ಲಿ ಡಾಕ್ಟರ್ ಚಿಂದಯ್ಯ ಮಂಜುನಾಥ್ ಅವ್ರನ್ನ ಡೈರೆಕ್ಟರ್ ಮಾಡಬೇಕು ಅಂತ ಕೂತಿದ್ರೆ ಚೀಟಿ ಕೊಡ್ತಾರೆ. ಕೃಷ್ಣ ಅವರೇ, ನೀವು ಹೊರಗೆ ಬನ್ನಿ, ಮಾಲಕ ರೆಡ್ಡಿ ಆರೋಗ್ಯ ಮಂತ್ರಿ ಇದ್ದಾರೆ, ಅವರು ತೀರ್ಮಾನ ಮಾಡಲಿ, ನೀವ್ಯಾಕಲ್ಲಿ ಕೂತಿದ್ದೀರಿ, ಬನ್ನಿ. ಅದಕ್ಕೆಷ್ಟು ಅವರಿಗೆ ಸಿಕ್ತು ಗೊತ್ತಿಲ್ಲ ನನಗೆ. ಕೃಷ್ಣ ಅವರು ಹೊರಗೆ ಬರ್ತಾರೆ, ಮಾಲಕ ರೆಡ್ಡಿ ಕೋಡೆ, ಹರಿಕೋಡೆ, ಆದಿಕೇಶವಲು ದೊಡ್ಡ ಮಹಾನಾಯಕರು, ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ತೀರ್ಮಾನ ಮಾಡ್ತಾರೆ. ಡಾಕ್ಟರ್ ಮಂಜುನಾಥ್ ಬೇಡ, ಪ್ರಭುದೇವನ್ನ ಮಾಡೋಣ ಅಂತ ಕೃಷ್ಣ ಅವರು ಹೊರಗೆ ಬರ್ತಾರೆ. ಈ ಮಹಾನ್ ಭಾವ
ಕರ್ಕೊಂಬರ್ತಾರೆ. 1992ರಲ್ಲಿ ಬಂಗಾರಪ್ಪನವರ ಸರ್ಕಾರದಲ್ಲಿ ಬಂದಿಖಾನೆ ಮಂತ್ರಿ ವಿಷಯ ಗೊತ್ತಿದೆ ನನಗೆ. ನನ್ನ ಮಂಜುನಾಥ್ ಅವರು ಒಬ್ಬರ ಬಗ್ಗೆ ಮಾತಾಡಲ್ಲ, ಒಬ್ಬರ ಮನಸ್ಸನ್ನು ನೋಯಿಸೋದಿಲ್ಲ. ಇವತ್ತು ಇಡೀ ವಿಶ್ವದಲ್ಲಿ 200 ಬೆಡ್, 2000 ಬೆಡ್ ಹೃದಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಮಾಡುವ ಒಂದು ಆಸ್ಪತ್ರೆ ಇಡೀ ವಿಶ್ವದಲ್ಲಿ ಇಲ್ಲ. ಇಡೀ ವಿಶ್ವದಲ್ಲಿ ಡಾಕ್ಟರ್ ಮಂಜುನಾಥ್ ಯಾರ ಬಗ್ಗೆ ಮಾತಾಡೋದು? ಇವತ್ತು 2000 ಬೆಡ್ಗಳನ್ನು ಹೊಂದಿರತಕ್ಕಂಥ ಹೃದಯಕ್ಕೆ ಸಂಬಂಧಪಟ್ಟಂತ ಆಸ್ಪತ್ರೆ ಇದ್ರೆ ಸರ್ಕಾರಿ ಸ್ವಾಮ್ಯದಲ್ಲೂ ಇಲ್ಲ. ಬಿರ್ಲಾ, ಟಾಟಾ ಯಾರೂ ಮಾಡಿ ಇದನ್ನ ಮನಗಂಡಂತ ಮೋದಿಯವರು ಈ ರಾಷ್ಟ್ರದ ಗೃಹ ಮಂತ್ರಿ ಶಾ ಅವರು ಕುಮಾರಸ್ವಾಮಿಗೆ ಮಂಜುನಾಥ್ ಅವರನ್ನ ನೀವು ದಯಮಾಡಿ ನಮಗೆ ಕೊಡಿ, ನಾವು ಅವರನ್ನ ಈ ರಾಷ್ಟ್ರದಲ್ಲಿ ಅವರನ್ನು ಬಳಕೆ ಮಾಡಬೇಕಾಗಿದೆ. ಅಂತಹ ಮಹಾನುಭಾವ ಒಬ್ಬ ಡಾಕ್ಟರು ಈ ರಾಷ್ಟ್ರದಲ್ಲಿ ಇಲ್ಲ. ಅವರು ನಮ್ಮ ಪಕ್ಷದಿಂದ ನಿಲ್ಲಬೇಕು. ಈ ಪ್ರಶ್ನೆ ಕುಮಾರಸ್ವಾಮಿಗೆ ಗೃಹ ಮಂತ್ರಿ ಶಾ ನನ್ನ ಮುಂದೆ ಚರ್ಚೆ ಆಯಿತು. ಇಲ್ಲಿ ಇದ್ದಾನೆ ಮಹಾನುಭಾವ, ಇವರು ಬಂದು ನನ್ನ ಹತ್ರ ಹೇಳಿದ್ರು. ನಾನು ಹೇಳಿದ್ರೆ ಕೂಡುದು ನನ್ನ ಅಳಿಯನಿಗೆ ಯಾವ ಎತ್ತರಕ್ಕೆ ಅವರ ಒಂದು ಹೃದಯದ ಚಿಕಿತ್ಸೆಯನ್ನು ಮಾಡತಕ್ಕಂಥದ್ದು ಬಡವರಿಗೆ 8.5 ಲಕ್ಷ ಕೋಟಿ ಜನತೆಗೆ ಪುಕ್ಕಟ್ಟೆಯಾಗಿ ಇವತ್ತು ಹೃದಯ ಚಿಕಿತ್ಸೆಯನ್ನು ಮಾಡುವಂತ ಹೇಳಿ ತೀರ್ಮಾನ ಮಾಡಿ ನೀವು ಇವತ್ತು 3 ಜನ ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ ಇವತ್ತು ನಿಲ್ಲಿಸಿದ್ದಾರೆ. ಯಾರು? ಮಹಾನಾಯಕರು ಕಾಂಗ್ರೆಸ್ 3 ಜನ ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಜನಕ್ಕೆ ಎಷ್ಟು ಮಟ್ಟಿಗೆ ಮೋಸ ಮಾಡಬೇಕು ಅನ್ನುವ ಹಬ್ಬ ಇಂಥ ಬುದ್ಧಿ ಡಾಕ್ಟರ್ ಮಂಜುನಾಥ್ ಒಬ್ಬರ ಬಗ್ಗೆ ಒಂದು ಮಾತಾಡ ಮಹಾನುಭಾವ, ಒಬ್ಬರ ಮನಸ್ಸನ್ನ ನೋಯಿಸೋದಿಲ್ಲ ಅಂತ ವ್ಯಕ್ತಿ. ಅವರನ್ನ ಸೋಲಿಸಬೇಕು. ಎಷ್ಟು ಮಟ್ಟಿಗಿದೆ? ಯಾವ ಬಂದೇಖಾನೆ ಮಂತ್ರಿ ಅವರು ಡೈರೆಕ್ಟ್ ಆಗೋದನ್ನು ತಪ್ಪಿಸಿ ಕರ್ಕೊಂಡು ಹೋಗಿ ಪ್ರಬುದ್ಧವನ್ನು ಮಾಡಿದ್ರು. ಅವತ್ತು ನನ್ನ ಅಳಿಯ ರಾತ್ರಿ ನಾನು ನನ್ನ ಮಗಳ ಮನೆ ಇದ್ದೆ, ಆಗ ಅಲ್ಲೇ ಊಟ ಮಾಡ್ತಾ ಇದ್ದೆ. ನಂದು ಸ್ವಂತ ಮನೆ ಇಲ್ಲ. ಇವತ್ತು 2ನೇ ಮಗಳ ಮನೆ ಊಟ ಮಾಡ್ತಾ ಇದ್ದೆ. ಅವತ್ತು ನನ್ನ ಅಳಿಯ ನಾನು ವಿದೇಶಕ್ಕೆ ಹೋಗ್ತೀನಿ, ಬೇಡ, ಇಲ್ಲಿ ನಾನು ಇರೋದಿಲ್ಲ, ನಾನು ಒಂದು ಮಾತು ಅಸತ್ಯ ಹೇಳಲ್ಲ, ನನ್ನ ಜೀವನದಲ್ಲಿ ಒಂದು ಮಾತು ಅಸತ್ಯ ಹೇಳ. ನನ್ನ ಅಳಿಯನಿಗೆ ಹೇಳಿದೆ, ನೋಡಪ್ಪ, ರಾಜಕೀಯ ಬಂಡಿ ಆ ಚಕ್ರ ಸುತ್ತುತ್ತೆ. ಇವತ್ತೇನ್ ನಡೀತಾ ಇದೆಯೋ ಈ ಕೃಷ್ಣ ಡಿ ಕೆ ಶಿವಕುಮಾರ್
ಇವ್ರ ಸರ್ಕಾರ ಉಳಿಯಲ್ಲ, ಹೋಗುತ್ತೆ. ರಾಜಕೀಯ ಚಿಕ್ಕ ಅದನ್ನ ಯೋಚನೆ ಮಾಡಪ್ಪ. ನೀನು ಬಡವರ ಬಗ್ಗೆ ನಿನ್ನ ಹೃದಯ ಮಿಡಿತಾ ಇದೆ. ನೀನು ಅಮೆರಿಕಕ್ಕೆ ಹೋಗಿ ದುಡ್ಡು ಮಾಡಬಹುದು, ಆದ್ರೆ ಯೋಚನೆ ಮಾಡು. ನನ್ನ ಮಗಳು ನೀನು ಇಬ್ರು ರಾತ್ರಿ ಯೋಚನೆ ಮಾಡಿ ಬೆಳಿಗ್ಗೆ ತೀರ್ಮಾನ ಮಾಡಿ. ಬೆಳಿಗ್ಗೆ ಬಂದು ಕಾಲಿಗೆ ನಮಸ್ಕಾರ ಮಾಡಿದ್ರು. ನೀವು ಹೇಳಿದ ಮಾತಿಗೆ ನಾವು ತಲೆಬಾಗಿ ನಮಸ್ಕಾರ ಮಾಡಿ ಹೇಳ್ತೇವೆ, ನಾವು ಹೋಗೋದಿಲ್ಲ. ಎಷ್ಟು ನೋವಾದರೂ ನಾವಿಲ್ಲೇ ಇರ್ತೀವಿ. ಯಾಕೆ? ಡಾಕ್ಟರ್ ಪ್ರಭುದೇವ್ ಹತ್ರ ಯಾರು ಹೋಗಲ್ರು, ಎಲ್ಲ ಇವರ ಹತ್ರ ಬರ್ತಾರೆ. ಅದರಿಂದ ಅವ್ರ ವಿರುದ್ಧ ಬರೆಸಿದ್ರು ಸಂಯುಕ್ತ ಕರ್ನಾಟಕ ಪತ್ರಿಕೆ. ಆ ಮನನೊಂದು ಹೋಗ್ಬೇಕು ಅನ್ನುವ ಮಂಜುನಾಥ್ ನನ್ನ ಮಾತಿಗೆ ಗೌರವ ಕೊಟ್ಟು ಉಳಿದ್ರು. ಅವರಿಂದ ಯಾರು ಡೈರೆಕ್ಟರ್ ಮಾಡಲಿಲ್ಲ. ಶ್ರೀಮಾನ್ ದಿವಂಗತ JH ಪಟೇಲ್ ಅವ್ರ ಮೇಲೆ ಒಂದು ಎನ್ಕ್ವೈರಿ ಆರ್ಡರ್ ಮಾಡಿದ್ರು. ಈ ಸಭೆ ದೇವ್ರ ಸಭೆ. ಆ ಎನ್ಕ್ವೈರಿನಲ್ಲಿ ಹಣಕಾಸಿನ ಕಾರ್ಯದರ್ಶಿ ಬೇಸಿಕ್ ದಾಸ್ ಅಂತ ಹೇಳಿ ಅವರು ಬರೆದಿದ್ರು, 42 ಕೋಟಿ ಹಣವನ್ನ ಅಕ್ರಮ ಮಾಡಿದ್ದಾರೆ, ಇವ್ರ ಮೇಲೆ ಎನ್ಕ್ವೈರಿ ಆಗಬೇಕು ಅಂತ. ಆದರೆ ಕೋಡೆ ಆದಿಕೇಶವರು ಇವರೆಲ್ಲ ಮಾಲಕ್ ರೆಡ್ಡಿ ಹೇಳಿ ಅವ್ರನ್ನ ಡೈರೆಕ್ಟರ್ ಮಾಡಿದ್ರು ಪ್ರಭುದೇವ್. ಡಾಕ್ಟರ್ಗಳು ಲಿಂಗಾಯತರುಗಳೇ ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ರು. ನಮ್ಮ ಅಳಿಯ ಯಾವ ತಂಟೆಗೆ ಹೋಗಲಿಲ್ಲ. ಹೈಕೋರ್ಟ್ ಅಲ್ಲಿ ಪ್ರಭುದೇವ್ ಮಾಡಿದಂತಹ 44 ಕೋಟಿ ಅಕ್ರಮ ಲಾಯರ್ ಆರ್ಗ್ಯೂ ಮಾಡ್ತಾರೆ. ಆಗ ಜಡ್ಜು ಇಲ್ಲಿ ಪೊಲೀಸ್ ಅಧಿಕಾರಿ ಮಾತಾಡಿದ್ರು. ಜಡ್ಜ್ ಹೇಳ್ತಾರೆ, ಪ್ರಭುದೇವ್, if you are not going to resign tomorrow, you will be sent to jail. We will give you 1 day. Decide and come back. ಅವ್ರ ಲಾಯರ್ ಹೇಳಿದ್ರು. ಮಾರನೇ ಬೆಳಿಗ್ಗೆ ರಾಜೀನಾಮೆ ಕೊಟ್ಟರು ಪ್ರಭುದೇವ್. ಈ ರಾಜ್ಯದ ಯಡಿಯೂರಪ್ಪನವರು ಪ್ರಭುದೇವರನ್ನು ತೆಗೆದಾದ ಮೇಲೆ ಸೆಲೆಕ್ಷನ್ ಆದದ್ದು ಮಂಜುನಾಥ್ ಅವರು ಯಾರಿಂದ ಅಲ್ಲ, ಒಂದು ಕಮಿಟಿ ಫಾರಂ ಆಯಿತು. ಡೆಲ್ಲಿಯಿಂದ ಒಬ್ಬರು ದೊಡ್ಡ ಡಾಕ್ಟರ್ ಬಂದರು. ಅವರು ಯಾವ ಪ್ಯಾನಲ್ ಬೇಡ, ಮಂಜುನಾಥ್ ಒಂದೇ ಹೆಸರು ಕಳಿಸಬೇಕು, ಗವರ್ನರ್ ತೀರ್ಮಾನ ಮಾಡಿ ಡೈರೆಕ್ಟರ್. ಆ ಮಂಜುನಾಥ್ ಅವರನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿ, ಗೃಹ ಮಂತ್ರಿ ಕುಮಾರಣ್ಣವ್ರಿಗೆ ನೀವು ಇದೇ ಕಾರಣದಿಂದ ನಿಮ್ಮಳೆಯನ್ನು ಒಪ್ಪಿಸ್, ನನಗೂ ನನ್ನ ಹಳೆಯರಿಗೂ ಚರ್ಚೆ, ನನ್ನ ಮಗನಿಗೂ ಚರ್ಚೆ ಕೂಡುದು. ಯಾಕೆ ಅವರನ್ನು ರಾಜಕೀಯ ಕೇಳುತ್ತೀವಿ? ಕೂಡುದು. ಏನು ಮಾಡಲಿ? ಮೋದಿಯವರು, ಶಾ ಅವರು ಹಠ ಮಾಡ್ತಾ ಇದ್ದರು. ಏನು ಮಾಡಲಿ? ನಾನು ಕೊನೆಗೆ ಹೇಳಿದೆ, ತೀರ್ಮಾನ ನೋಡಪ್ಪ, ಅವರಿಗೆ ಬಿಟ್ಟಿದ್ವಿ. ಕೊನೆಗೆ ಎಲ್ಲರೂ ಸೇರಿ ಅವ್ರನ್ನ ಒಪ್ಪಿಸಿದ್ರು. ಶಾ ಅವರು ಬಂದು ಕುಮಾರಣ್ಣವರ ಕ್ಷೇತ್ರ ಮಹಾನುಭಾವ ನೆನೆಸ್ತಾರೆ. ಅಲ್ಲಿ ರೋಡ್ ಶೋ ಅದೆಲ್ಲ ಕುಮಾರಣ್ಣವರೇ ಆಗಲಿ. ಸುಮಾರು 40,000 ಜನ ಸೇರಿದ್ರು.
ಅಲ್ಲಿ ಮಂಜುನಾಥ್ ಅವ್ರನ್ನ ಗೆಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಈ ರಾಷ್ಟ್ರದ ಗೃಹ ಮಂತ್ರಿ ಹಿಸ್ಟಾರಿಕ್ ಕಾರ್ಯಕ್ರಮ ಅಂತ ಹೇಳ್ತಾರೆ, ತೀರ್ಮಾನ ಮಾಡಿ ನಿಖಿಲ್ ಬಂದಿದ್ದಾರೆ. ಈ INDA ಯಾರಾದರೂ ಒಬ್ಬ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ಹೇಳಿ. ಮಮತಾ ಬ್ಯಾನರ್ಜಿ ಆಗ್ತಾಳೆ, ಆಮ್ ಆದ್ಮಿ ಮುಖಂಡ ಆಗ್ತಾನೆ, ರಾಹುಲ್ ಗಾಂಧಿ ಆಗೋದಾಗಿದ್ರೆ ಕೇರಳಕ್ಕೆ ಯಾಕೆ ಹೋಗ್ತಾರೆ? ಅವರಪ್ಪ, ಅವ್ರ ಅಜ್ಜ, ಅವ್ರ ತಾತ ಉತ್ತರ ಪ್ರದೇಶ ಬಿಟ್ಟು ಯಾಕೆ ಹೋಗ್ತಾರೆ ಹೇಳಿ, ದಯಮಾಡಿ. ಇವತ್ತು ಮಂಡ್ಯದಲ್ಲಿ ಇನ್ನೇನು ಕುಮಾರಣ್ಣನ ಮುಗಿಸೇ ಬಿಡ್ತೀವಿ. 91 ವರ್ಷದ ದೇವೇಗೌಡ ಇವತ್ತು ಮೋದಿ ಅವರು ಕರೆದು ನನ್ನನ್ನ ಆ ಸಭೆಯಲ್ಲಿ 2 ನಿಮಿಷಲಾರು ಮಾತಾಡು, ನಾನು 12 ನಿಮಿಷ ಮಾತಾಡಿ. ಇಡೀ ರಾಷ್ಟ್ರದಲ್ಲಿ ಅವತ್ತು ನಾನು ಮಾಡಿದ ಭಾಷಣದ ಬಗ್ಗೆ ವೈರಲ್ ಆಗುತ್ತೆ. ಯಾರಿದ್ದಾರೆ ಇವತ್ತು INDA ಪಕ್ಕದಲ್ಲಿ ಸ್ಟಾಲಿನ್ ಹೇಳ್ತಾನೆ, ನಾನು ನನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕರ್ನಾಟಕಕ್ಕೆ ನೀರನ್ನು ಕೊಡೋದಿಲ್ಲ, ಮೇಕೆದಾಟನ್ನು ಕಟ್ಟಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾನೆ. ನಿಮ್ಮ ಮಹಾನುಭಾವ, ನಿಮ್ಮ ಮಹಾನುಭಾವ ನೀರಾವರಿ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಕಾರ್ಪೊರೇಷನ್, ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ, ಈ ರಾಷ್ಟ್ರದ ದುರ್ದೈವ. ನನ್ನ 62 ವರ್ಷ ರಾಜಕೀಯ ಜೀವನದಲ್ಲಿ ಇಂತಹ ಸನ್ನಿವೇಶವನ್ನು ನಾನು ನೋಡಿದ್ದು ಈಗ ಈ 10 ತಿಂಗಳಿಂದ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ DK ಶಿವಕುಮಾರ್ ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ, ಛತ್ತೀಸ್ಗಢಕ್ಕೆ ಬಾಚೋದು, ತಮ್ಗೆಷ್ಟು ಬೇಕು ಇಟ್ಕೊಳ್ಳೋದು. ಚುನಾವಣೆ ಏನಾಯ್ತು? 3 ರಾಜ್ಯದಲ್ಲಿ ಸೋತು. ತೆಲಂಗಾಣದಲ್ಲಿ ಇಲ್ಲಿ ಯಾವ ಕಾಂಟ್ರಾಕ್ಟ್ಗಳಿದ್ರೋ ಅವರೆಲ್ಲರನ್ನೂ ಕಳಿಸ್ತಾರೆ. ಈ ಮಹಾನುಭಾವ ಅಲ್ಲಿ ಕಾಂಗ್ರೆಸ್ ಗೆಲ್ಲಿತು. ಇವತ್ತು ಈ ರಾಜ್ಯದ ಸಂಪತ್ತು ನಿಮ್ಮದು. ಈ ರಾಜ್ಯದ 6 ಕೋಟಿ ಜನತೆಗಳು ಇದನ್ನ ಲೂಟಿ ಮಾಡಿ
9 ಜನ ಮುನ್ಸಿಪಲ್ ಕೌನ್ಸಿಲರ್ಸ್ 5 ಲಕ್ಷ ಅಂತ 50 ಲಕ್ಷ ಕೆಲಸ ಅಂತ. ರಾಮನಗರದ ನಮ್ಮ ಪಕ್ಷದ ಅಧ್ಯಕ್ಷನಿಗೆ ಎಷ್ಟು ಜನ ಕೊಡ್ತಾರೆ? ಈ ವಿಧಾನಸಭಾ ಲೋಕಸಭಾ ಕ್ಷೇತ್ರದ 18 ಲಕ್ಷ ಜನ ಮತದಾರರನ್ನ ಕೊಲ್ತಾರ, ಕೊಂಡ್ಕೊಳಕ್ಕಾಗತ್ತೆ? 27 ಲಕ್ಷ ಮತದಾರರು. ಡಾಕ್ಟರ್ ಮಂಜುನಾಥ್ ಮತ್ತೊಬ್ಬ ಮಂಜುನಾಥ್ ಈ ರಾಷ್ಟ್ರದಲ್ಲಿ ಇಲ್ಲಿ 3 ಜನ ಮಂಜುನಾಥ್ ಹೆಸರಿದೆಯಂತೆ. ನಂಬರ್ 1 ಗುರುತೂರು ಡಾಕ್ಟರ್ ಮಂಜುನಾಥ್. ಎಲ್ಲಿ? ನೀವೆಲ್ಲ ಕೈ ಎತ್ತಿ ನೋಡೋಣ. ಡಾಕ್ಟರ್ ಮಂಜುನಾಥ್ ಅವರಿಗೆ, ಡಾಕ್ಟರ್ ಮಂಜುನಾಥ್ ಅವರಿಗೆ ಅವರ ಗುರುತು ನಂಬರ್ 1. ಅವರಿಗೆ ಆಶೀರ್ವಾದವನ್ನು ಮಾಡಿ ಮೋದಿ ಅವರ ಜೊತೆ ಈ ಕನಕಪುರ ಲೋಕಸಭಾ ಕ್ಷೇತ್ರ ಲೋಕಸಭೆಗೆ ಅವ್ರನ್ನ ಕಳಿಸಿ ಅವರು ದೇಶದ ಸೇವೆಯನ್ನ ಮೇಲ್ಮಟ್ಟದಲ್ಲಿ ಮಾಡಲಿಕ್ಕೆ ಮೋದಿಯವರು, ಶಾ ಅವರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಕುಮಾರಣ್ಣವರು ಆಶೀರ್ವಾದ ಮಾಡಿದ್ದಾರೆ. ದಯಮಾಡಿ ನಿಮ್ಮೆಲ್ಲರ ನಿಮ್ಮ ಮುಖೇನ 27 ಲಕ್ಷ ಈ ಲೋಕಸಭಾ ಕ್ಷೇತ್ರದ ಮಹಾಜನತೆಯಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಸರ್ವರಿಗೂ ನಮಸ್ಕಾರ ಮಾಡ್ತೇನೆ. ಜೈ ಹಿಂದ್, ಜೈ ಭಾರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.